ಇನ್ನು ಎಸ್ಐಟಿ ರಚನೆ ಮಾಡಿದ್ದಕ್ಕೆ ನಮ್ಮ ವಿರೋಧವಿಲ್ಲ, ಆದರೆ ಎಸ್ಐಟಿ ತನಿಖೆ ಬಗ್ಗೆ ನಮ್ಮ ಅನುಮಾನವಿದೆ ಅಂತ ಹೇಳಿ ಬೆಂಗಳೂರಲ್ಲಿ ಬಿಜೆಪಿ ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ರಚನೆ ಬಗ್ಗೆ ವಿರೋಧ ಇಲ್ಲ, ಬಟ್ ಅನುಮಾನ ಇದೆ ತನಿಖೆ ಬಗ್ಗೆ. ಬೆಂಗಳೂರಲ್ಲಿ ಬಿಜೆಪಿ ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಹೇಳಿಕೆ ಇದು. ಈ ಹಿಂದೆ ಅನಂತ ಪದ್ಮನಾಭ ದೇವಸ್ಥಾನ ಟಾರ್ಗೆಟ್ ಆಗಿತ್ತು, ಇದೀಗ ಪವಿತ್ರ ಸ್ಥಳ ಧರ್ಮಸ್ಥಳ ಟಾರ್ಗೆಟ್ ಮಾಡಿದ್ದಾರೆ. ಷಡ್ಯಂತ್ರ ಹಿಂದೆ ವ್ಯವಸ್ಥಿತವಾದ ತಂಡ ಕೆಲಸ ಮಾಡ್ತಾ ಇದೆ. ಹಿಂದೂ ವಿರೋಧಿ ಎಡಪಂಥೀಯರ ಗುಂಪು ಇದೆ. ಎಸ್ಐಟಿ ರಚನೆ ಮಾಡಿದ್ದಕ್ಕೆ ನಮ್ಮ ವಿರೋಧ ಇಲ್ಲ, ಬಟ್ ಎಸ್ಐಟಿ ತನಿಖೆ ಬಗ್ಗೆ ನಮ್ಮ ಅನುಮಾನ, ಹೀಗಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಭರತ್ ಶೆಟ್ಟಿ. ಧಾರ್ಮಿಕ ಕ್ಷೇತ್ರದ ಹೆಸರನ್ನು ಹಾಳು ಮಾಡಲಿಕ್ಕೆ ನೋಡಿ. ಇದರಲ್ಲಿ ಎರಡು ವಿಷಯ, ಒಂದು ಇನ್ವೆಸ್ಟಿಗೇಷನ್, ಮತ್ತೊಂದು ಹೆಸರು ಹಾಳು ಮಾಡ್ತಾ ಇರೋದು. ಇನ್ವೆಸ್ಟಿಗೇಷನ್ ಅದಾಗ್ಲಿ, ನಾವು ಅದಕ್ಕೆ ಇನ್ವೆಸ್ಟಿಗೇಷನ್ ಎಸ್ಐಟಿ ಮಾಡದಂತ ರೀತಿಯ ಬಗ್ಗೆ ನಮಗೆ ಡೌಟ್ ಇದೆ. ಇನ್ವೆಸ್ಟಿಗೇಷನ್ ಆಗ್ಲಿಕ್ಕೆ ನಾವು ಸ್ವಾಗತವನ್ನ ಮಾಡಿದ್ದೇವೆ, ಈಗ ಸಹ ಸ್ವಾಗತವನ್ನ ಮಾಡ್ತೇವೆ. ಇದೇ ರೀತಿಯ ಸಮಸ್ಯೆ, ಇದೇ ರೀತಿಯ ಒಂದು ಈ ಕೋಹೋರ್ಟ್ಸ್ ಎಲ್ಲ ಸೇರ್ಕೊಂಡು ಒಂದು ರೀತಿಯ ಒಂದು ನೆರೇಟಿವ್ ಅನ್ನ ಶಬರಿಮಲೆಯಲ್ಲಿ ಕ್ರಿಯೇಟ್ ಪ್ರಯತ್ನ ಮಾಡಿದ್ರು. ಅದಾದ ನಂತರ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಸಹ ಪ್ರಯತ್ನ ಮಾಡಿದ್ರು, ತಿರುಪತಿಯಲ್ಲಿ ಸಹ ಪ್ರಯತ್ನ ಆಗಿದೆ, ಶನಿ ಶಿಗ್ನಾಪುರದಲ್ಲಿ ಪ್ರಯತ್ನ ಆಗಿದೆ, ಈಶಾ ಆಶ್ರಮದಲ್ಲಿ ಪ್ರಯತ್ನ ಆಗಿದೆ. ಈಗ ಧರ್ಮಸ್ಥಳದಲ್ಲಿ ಸಹ ಅದೇ ರೀತಿಯ ಪ್ರಯತ್ನ ಆಗ್ತಾ ಇದೆ. ಮುಂದೆ ಬೇರೆ ನಮ್ಮ ಧಾರ್ಮಿಕ ಕ್ಷೇತ್ರಗಳು, ಮಠ ಮಂದಿರ ಮೇಲೆ ಇದೇ ರೀತಿಯ ಒಂದು ಕಾನ್ಸ್ಪಿರಸಿ ಮಾಡುವಂತ ಒಂದು ಗುಂಪು ಇದನ್ನ ಕ್ರಿಯೇಟ್ ಮಾಡ್ತಾ ಇದೆ. ಅದ್ರ ಬಗ್ಗೆ ಒಂದು ಎನ್ಕ್ವೈರಿ ಆಗ್ಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ. ಈಗ ನೀವು ಸಾಕಷ್ಟು ಧಾರ್ಮಿಕ ಕ್ಷೇತ್ರಗಳ ಹೆಸರುಗಳು ಕೂಡ ಹೇಳಿದ್ರಿ, ಇದನ್ನೆಲ್ಲ ಯಾರು ಟಾರ್ಗೆಟ್ ಮಾಡ್ತಿದ್ದಾರೆ, ಯಾವ ತಡೆ, ಇದ್ರ ಬಗ್ಗೆ ಏನಾದ್ರೂ ನಿಮ್ಮ ಹತ್ರ ಮಾಹಿತಿ ಇದೆ? ಹೆಂಗೆ ಸರ್? ನಮಗೆ ಮೇಲಿಂದ ಮೇಲೆ ನೋಡಿದಾಗ ಎಲ್ಲೋ ಒಂದು ಎಡಪಂಥೀಯರ ಒಂದು ಗುಂಪು ರಾಷ್ಟ್ರೀಯತೆ ಉಳ್ಳಂತವರು, ರಾಷ್ಟ್ರೀಯವಾದಿ ಚಿಂತನೆ ಉಳ್ಳಂತ ವ್ಯಕ್ತಿಗಳ ಮತ್ತು ಹಿಂದೂ ಧರ್ಮದ ನಂಬಿಕೆಯನ್ನ ಘಾಸಿ ಮಾಡಿ ಹಿಂದೂ ಧರ್ಮವನ್ನ ಡಿಸ್ಟಾಬಿಲೈಸ್ ಮಾಡುವಂತ ಒಂದು ಪ್ರಯತ್ನ ಒಂದು ಗುಂಪು ಮಾಡ್ತಾ ಇದೆ. ದಿನೇಶ್ ಗುಂಡೂರಾವ್ ಅವರು ಹೇಳಿದ್ರು, ಎಸ್ಐಟಿ ಮಾಡಲಿಕ್ಕೆ ಎಡಪಂಥೀಯರ ಒತ್ತಡದ ಮೇಲೆ ನಾವು ಮಾಡಿದ್ದೇವೆ ಅನ್ನುವಂತ ಮಾತನ್ನು ಹೇಳಿದ್ರು. ಎಡಪಂಥೀಯವರು ಯಾಕೆ ಒತ್ತಡ ಹಾಕಿದ್ರು, ಇವರು ಒತ್ತಡಕ್ಕೆ ಯಾಕೆ ಮಾಡಿದ್ರು? ಒಂದೇ ದಿನದಲ್ಲಿ ಟರ್ನ್ ಅರೌಂಡ್ ಆಗಿದ್ದಾರೆ. ಒಂದಿನ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ನಾವು ಎಸ್ಐಟಿ ಮಾಡುವುದಿಲ್ಲ ಅಂತ, ಮರುದಿನ ಎಸ್ಐಟಿ ಮಾಡಿದ್ದಾರೆ. ಅದು ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಸೋಮವಾರ ನಮ್ಮ ಲೋಕಲ್ SP ಅವರು ಏನು ಅರ್ಜಿ ಹಾಕಿದ್ರು, ಆ ವ್ಯಕ್ತಿಯ ಮಂಬರ್ ಪರೀಕ್ಷೆ ಮಾಡಬೇಕನ್ನುವಂದ್ರ ಬಗ್ಗೆ ಅರ್ಜಿ ಹಾಕಿ ಅದು ಕೋರ್ಟ್ ಅಲ್ಲಿ ಹಿಯರಿಂಗ್ ಬರ್ತಾ ಇತ್ತು. ಆ ಹಿಯರಿಂಗ್ ಬರ್ಲಿಕ್ಕೆ ಸರಿಯಾಗಿ ಒಂದು ದಿನ ಮುಂಚೆ ಎಸ್ಐಟಿ ಅನೌನ್ಸ್ ಮಾಡಿ ಆ ಹಿಯರಿಂಗ್ ಆಗದಿದ್ದಾಗಿ ನೋಡ್ಕೊಂಡಿದ್ದಾರೆ ಎಸ್ಐಟಿ ಅನೌನ್ಸ್ ಮಾಡೋ ಮೂಲಕ. ಹಾಗಾಗಿ ನಮ್ಗೆ ಇದ್ರ ಮೇಲೆ ಎಡಪಂಥೀಯರು ಎನ್ನುವಂತ ಶಬ್ದವನ್ನ ದಿನೇಶ್ ಗುಂಡೂರಾವ್ ಅವರು ಉಪಯೋಗಿಸಿದ್ದಾರೆ. ಹಾಗೆ